ನಿಮಗೆ ನಾನು ಡಿಫ್ರೆಂಟ್ ವ್ಯಕ್ತಿಗಳ ಡೇಟ್ ಆಫ್ ಬರ್ತ್ ಅದರ ಬಗ್ಗೆ ವೇದಿಕ್ ನ್ಯೂಮರಾಲಜಿ ಗ್ರಿಡ್ ಹೌ ಟು ಪ್ರಿಪೇರ್ ಅನ್ನೋದ್ರ ಬಗ್ಗೆ ತಿಳಿಯಪಡಿಸಲಿಕ್ಕಿದ್ದೇನೆ. ಇದು 5th September 1981. Basic is first date. Basic is date 5. Then destiny. Sum of all the numbers 5 plus 9 plus 1 plus 9 plus 8 plus 1. ಅಂದರೆ 5 9 14 24 9 33. Destiny 6. Okay. So destiny 6. That is what I have written here. Destiny 6. 1981. 19 ಬರೋದಿಲ್ಲ ಗ್ರಿಡ್ ಅಲ್ಲಿ. 81 ಅಲ್ಲಿ 1, 8. Then basic is 5. Basic 5. Okay. This also I will mark it as green. Okay. So that you will be knowing. Basic green. Okay. Date 4. Date 5 will not come. Why? Because it is up to 10. You are not supposed to put. Okay. ಅರ್ಥ ಆಯ್ತಾ? 10ರವರೆಗೆ ಆಮೇಲೆ 20 30 ಹಾಕಬಾರ್ದು, ತಗೊಳ್ಬಾರ್ದು. ಇಲ್ಲಿ ಬೇಸಿಕ್ ಮಾತ್ರ 5. ಡೆಸ್ಟಿನಿ 6 ಕೂಡಿಸಿದರೆ 6 ಬರ್ತದೆ. ಇಲ್ಲಿ 9 ಯಾಕೆ ಬಂತು ಅಂದರೆ ಸೆಪ್ಟೆಂಬರ್ 9. ಈಗ ಮಹಾದಶ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡೋದು? 5th September 1981 5. ಓಕೆ, 5 ಆ್ಯಡ್ ಮಾಡಬೇಕು 1981ಗೆ. ಯಾಕಂದರೆ ಮರ್ಕ್ಯೂರಿ 1986. ಆಮೇಲೆ ಮರ್ಕ್ಯೂರಿ ಆದಮೇಲೆ 6 ವೀನಸ್. ಇದು ಜಸ್ಟ್ ಲೈಕ್ ನ್ಯೂಮರಾಲಜಿ ಯಾವ ಇದು 6 ಆದಮೇಲೆ 7, 7 ಆದಮೇಲೆ 8, 8 ಆದಮೇಲೆ 9, 9 ಆದಮೇಲೆ 1 ಬ್ಯಾಕ್ ಟು ಸನ್. ಓಕೆ, ಮತ್ತೆ ಪದೇ ಹೇಳೋದಿಲ್ಲ. ಸೊ ಕೇತು 99, ಸ್ಯಾಟರ್ನ್ 2007, 8 ಆ್ಯಡ್ ಮಾಡಿ. ಮಾರ್ಚ್ 9 2016, ಸನ್ 2017, ಮೂನ್ 2018, 2019 ಆಯಿತು. ಆಮೇಲೆ ಬೃಹಸ್ಪತಿ 2022, ರಾಹು MD 2026. ರಾಹು MD ಅಂದರೆ 22ಕ್ಕೆ ಹಿಡಿತದೆ ರಾಹು. 2022 ರಾಹು, 2020 ಯಾವುದು AD ಅಂತ ಅಂತರ್ದಶ ನೋಡಬೇಕಾದ್ರೆ ಫಸ್ಟ್ ಇಯರ್ ರಾಹು. ಓಕೆ, ರಾಹು AD. ರಾಹು ಆದಮೇಲೆ ಯಾವುದು? ಬೃಹಸ್ಪತಿ ರಾಹು, ಆಮೇಲೆ ಮರ್ಕ್ಯೂರಿ ರಾಹು ಮರ್ಕ್ಯೂರಿ ಆದಮೇಲೆ ಅಗೇನ್ ವೀನಸ್ ಆದಮೇಲೆ ಕೇತು AD. ಓಕೆ, ಕೇತು AD ನೆನ್ಪಿಟ್ಕೊಳ್ಳಿ. ಸೊ ಕೇತು AD 2026 ಇದನ್ನು ಅಂಡರ್ಲೈನ್ ಮಾಡ್ತೇನೆ. ಓಕೆ, ಈಗ ಪ್ರತ್ಯಂತರ ದಶ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ದಿಸ್ ಫೆಲೋ ಹ್ಯಾಸ್ ಬಾರ್ನ್ ಆನ್ 5th September. ಅದನ್ನು 5th September ತಗೊಳ್ಳುವಾಗಿಲ್ಲ, 5th September 2025 ತಗೊಳ್ಬೇಕು. ಆ 5th 2025 5ನೇ ತಾರೀಕು ಯಾವಾಗ ಬಿತ್ತು ಅಂದರೆ ಫ್ರೈಡೇ ಬಿದ್ದಿದೆ. ಅದು ವೀನಸ್ PD ಸ್ಟಾರ್ಟಿಂಗ್. ಅಂದರೆ 5 × 8.11. 8.11 ಯಾಕಂದರೆ 365 days ಡಿವೈಡ್ ಬೈ 30. ಅದು 8.11. 5 × 40, ಡೆಸಿಮಲ್ ಸೇರಿ 41 ಕೂಡಿಸಿ 16 ಬರ್ತದೆ. ಮತ್ತು ಮರ್ಕ್ಯೂರಿ 5 ಆದಮೇಲೆ 6 ವೀನಸ್ 49. ಆಮೇಲೆ 1 ತಿಂಗಳ ಆ್ಯಡ್ ಮಾಡಬೇಕು 11. ಆಮೇಲೆ 7
ಎಂಟ್ಲಿ 56, 57 ಆ್ಯಡ್ ಮಾಡಿ 12 ಬರ್ತದೆ, ಡಿಸೆಂಬರ್ ಬರ್ತದೆ. ಆಮೇಲೆ 8 ಎಂಟ್ಲಿ 64, ಒಂದು 65, 7, ಆವಾಗ 2 ತಿಂಗಳು ಬರ್ತದೆ. ಅಂದರೆ ಇಲ್ಲಿ ನೋಡಿ 65, 05, ಓಕೆ, 7, 5, 12, 2, 13, 11, 2, 13 ಅಲ್ವಾ? ಸೊ ಇಲ್ಲಿ 2 ತಿಂಗಳು ಆ್ಯಡ್ ಮಾಡಬೇಕಾಗುತ್ತೆ. 01, 26. ಆಮೇಲೆ ಇಲ್ಲಿ ಅಗೈನ್ 2 ತಿಂಗಳು ಆ್ಯಡ್ ಮಾಡಬೇಕಾಗುತ್ತೆ. 03, 26. ಇಲ್ಲಿ ಅಗೈನ್ 2 ತಿಂಗಳು ಆ್ಯಡ್ ಮಾಡಬೇಕಾಗತ್ತೆ, ಅಂದರೆ 05, 26. ಇಲ್ಲಿ ಒಂದೇ ತಿಂಗಳು ಆ್ಯಡ್ ಮಾಡಬೇಕಾಗುತ್ತೆ. 05 ಕಂಟಿನ್ಯೂ ಆಗುತ್ತೆ. 05 ಇಲ್ಲಿ 1 ತಿಂಗಳು ಆ್ಯಡ್ ಮಾಡಬೇಕಾಗುತ್ತೆ. 06. ಅಂದರೆ ನಾನು ಇದೆಲ್ಲ ನೋಡಿ 8 ಆದಮೇಲೆ 9, 9 ಆದಮೇಲೆ ಅಗೇನ್ 1 ಸೂರ್ಯ, 1 ಆದಮೇಲೆ ಮೂನ್ ಆದಮೇಲೆ ಜುಪಿಟರ್. ಇಲ್ಲಿ 16, 6, 2026 ಬಂತು. ಈಗ ಇದು ಇಂಪಾರ್ಟೆಂಟ್. 16, 6, 2026 ಅಂದರೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಶೆ ಯಾವುದಾಗತ್ತೆ? 5ರಿಂದ, ಅಂದರೆ ಮರ್ಕ್ಯೂರಿ ದಶ. ಓಕೆ, ಇದನ್ನು ನಾನು ಹೀಗೆ ಮಾಡ್ತೇನೆ. ಓಕೆ, ಮರ್ಕ್ಯೂರಿ ಅಲ್ಲ, ಸಾರಿ, ಮೂನ್ ದಶ. 2026, 16ವರೆಗೆ ಮೂನ್ ದಶ. ಓಕೆ, ಮೂನ್ ದಶ. ಸೊ ಮೂನ್ ದಶ ಆದಮೇಲೆ ಬೃಹಸ್ಪತಿ ದಶ ಬೇಕಾದರೆ ತಗೊಳ್ಬಹುದು. ಯಾಕಂದರೆ ಅಲ್ಲಿ 1 ತಿಂಗಳು ಆ್ಯಡ್ ಆಗುತ್ತೆ. ಅಪ್ ಟು 7 ಎಷ್ಟು? 1 ತಿಂಗಳು ಆ್ಯಡ್ ಆಗುತ್ತೆ. 7 ಜುಲೈ ಬೇಕಾದರೆ ಇದು ಜುಪಿಟರ್ ಪಿ ಡಿ ತಗೊಳ್ಬೋದು. ಇಲ್ಲಿ ಮೂನ್ ಪಿ ಡಿ ಅಪ್ ಟು 16/6 ಮೂನ್ ಪಿ ಡಿ. ಓಕೆ, ಆಮೇಲೆ ಇದು ಬರೋದಿಲ್ಲ. ರಾಹು ಪಿ ಡಿ ಎಷ್ಟಾಗುತ್ತೆ? ಆಮೇಲೆ 1 ತಿಂಗಳು ಆ್ಯಡ್ ಮಾಡಿದರೆ 7. ಓಕೆ, ರಾಹು 1 ತಿಂಗಳು ಆ್ಯಡ್ ಮಾಡಿದ್ರೆ 8 ಆಗುತ್ತೆ. ಆಗಸ್ಟ್ ಬೇಕಾದರೆ 8. ಅವನದು ಸೆಪ್ಟೆಂಬರ್ ತಿಳ್ಕೊಳ್ಳಿ. ಸೆಪ್ಟೆಂಬರ್, ಆಗಸ್ಟ್ 8, 1253, 1 ತಿಂಗಳು ಆ್ಯಡ್ ಮಾಡಿ ಅಂದರೆ 9. ನೋಡಿ 9. ಅವನ್ನ ನೆಕ್ಸ್ಟ್ ಬರ್ತ್ಡೇ ಟೈಮ್ನಲ್ಲಿ ಯಾವುದು? ಸ್ಯಾಟರ್ನ್ ಪಿ ಡಿ. ನಿಮಗೆ ನಂಬರ್ ಮಿಸ್ ಆಗಿದ್ದರೆ ಪಿ ಡಿ ಬರ್ತಾ ಇರ್ತದೆ ತಿಳ್ಕೊಳ್ಳಿ. ಪ್ರತ್ಯಂತರ ದಶ. ಸಪೋಸ್ ಕೆಲವರಿಗೆ 8 ಇಲ್ಲ, 8 ಬೇಕಾದರೆ ಈ ಪೀರಿಯಡಲ್ಲಿ 8 ಬರ್ತದೆ. ಈಗ ನಾನು ಯಾವ್ದು ಹಾಕಲಿ? 16, 6, 2024, 2026 ಜೂನ್ ಹಾಕ್ತೇನೆ. ಯಾಕಂದರೆ ಮೇಯಲ್ಲಿದ್ದೆ ನಾನು. ಮೂನ್ ಪಿ ಡಿ ಹಾಕ್ತೇನೆ. ಓಕೆ, ಮೂನ್ ಪಿ ಡಿ ಅಂದರೆ ಸೊ ಕೇತು ಏಡ್ ಈಸ್ ರನ್ನಿಂಗ್ 2020. ಮೂನ್ ಪಿ ಡಿ ಅಂದರೆ ಎಲ್ಲಾಯಿತು? 2. ಇಲ್ಲಿಗೆ 2 ಇಲ್ಲಲ್ಲ. ಸೊ ದಿಸ್ ಇಸ್ ಮೂನ್ ಪಿ ಡಿ. ನೋಡಿ, ದಿಸ್ 2 ಐ ಹ್ಯಾವ್ ಪುಟ್. ಅಂದರೆ ಅಪ್ ಟು ಜೂನ್, ಅಪ್ ಟು ಜೂನ್ 2026ವರೆಗೆ ಮೂನ್ ಪ್ರತ್ಯಂತರ ದಶ ನಡೀತದೆ. ಅವನಿಗೆ ಇಲ್ಲಿ ಕೇತು ಇದ್ದಾನೆ, 7. 5 ಇದೆ. 5 ಅಂದರೆ ಮನಿ. ಸಿಂಗಲ್ 5 ಆಲ್ವೇಸ್ ಹಿ ಥಿಂಕ್ಸ್ ಆಫ್ ಓನ್ಲಿ ಮನಿ. ಹಣ ಬಿಟ್ಟು ಬೇರೆ ಏನು ನೋಡೋದೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿ ಅವನು. ಸೊ ಈತ ಆಮೇಲೆ 4 ಬಂದಿದೆ. ಓಕೆ, ರಾಹು ಪಿ ಡಿ. ಇಫ್ ಐ ಟೇಕ್ ರಾಹು ಪಿ ಡಿ, ಅದು ನೆಕ್ಸ್ಟ್ ನೋಡಿ, ರಾಹು ಪಿ ಡಿ ಆಗಸ್ಟ್ 2026. ಇಲ್ಲಿ ಒಂದೇ 4 ಅಂದರೆ ರಾಹು ನಂಬರ್. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಮನಿ
ಸಡನ್ನಾಗಿ ಸಟ್ಟಾಬಾಜಿ ಆಡಿ ಮನೆ ಇದು ಮಾಡೋದು ಇತ್ತು. ಅಥವಾ ನಿಮ್ಮ ಗೇಮ್ಸ್ ಇರುತ್ತೆ, ಡ್ರೀಮ್ ಗೇಮ್ಸ್, ಓಕೆ, ಅದು ಅಂಥದ್ದೆಲ್ಲ ಆಡಿ ಹಣ ಕಳೆಯೋದು ಅಂತ. ಯಾಕಂದ್ರೆ ರಾಹು ಇಸ್ ಅನ್ಕನ್ವೆನ್ಷನಲ್ ಪ್ಲಾನೆಟ್, ಓಕೆ, ದಟ್ ಈಸ್ ಪಾಸಿಬಲ್. ಸೊ ಎಮೋಷನಲ್ 2 ಮೂನ್ ಪೀಡಿ ಇದೆ. ಸೊ ಜೂನ್ ನೋಡಿ, ಅದು ಎಲ್ಲಿವರೆಗೆ 16 ನೋಡಿ, 16/6/2026 ಈಸ್ ಎ ಎಮೋಷನಲ್ ಪರ್ಸನ್. ಅದನಂತರ ಬೃಹಸ್ಪತಿ ಪೀಡಿ ಜುಲೈ 10 ಬೃಹಸ್ಪತಿ ಇದೆ, ಆಮೇಲೆ ರಾಹು ಇದೆ, ಆಮೇಲೆ ಶನಿ ಬರ್ತಾನೆ, ಶನಿ ಪೀಡಿ. ಓಕೆ, ಸೊ ಈ ಸಿಂಗಲ್ ಐಟ್ ಈಸ್ ಆಲ್ವೇಸ್ ಗಿವಿಂಗ್ ನೆಗೆಟಿವ್ ರಿಸಲ್ಟ್ಸ್. 6, 8, 12 ಇದು ಸಿಂಗಲ್ ಎಲ್ಲ ಬಂತಂದರೆ ಒಂದು ರೀತಿಯಲ್ಲಿ ನೆಗೆಟಿವ್. ಓಕೆ, 6 ಈಸ್ ಆ್ಯಕ್ಚುಲಿ ಲಕ್ಸುರಿ ನಂಬರ್. ಇವನ ಹತ್ರ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಲೀಡಿಂಗ್ ಲಕ್ಸುರಿ ಲೈಫ್. ಬೇಕಾದರೆ 5 ಸ್ಟಾರ್ ಹೋಟೆಲಲ್ಲಿ ಹೋಗಿ ಮಕ್ಕಳನ್ನು ತಿಂಡಿಗೆ ತಿನ್ನಿಸೋದಿಂತು. ಋಣಂಕೃತ ತೃಣಂಪಿಬೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನುವ ಒಂದು ಕೆಟಗರಿಗೆ ಸೇರಿದವರು. ಏನು ಮಾಡಲಿಕ್ಕಾಗೋದಿಲ್ಲ. ಓಕೆ, ಸೊ ಇದೆಲ್ಲ ನೀವು ನ್ಯೂಮರಾಲಜಿಯಲ್ಲಿ ಒಂದೊಂದು ಸಂಖ್ಯೆಗೂ ನಾನು ನಿಮಗೆ ಅದನ್ನು ಹಾಕ್ತೇನೆ. ಓಕೆ, ಆವಾಗ ನಿಮಗೆ ಅರ್ಥ ಆಗ್ತದೆ. ಸೊ ಇದು ಒಂದು ಆಯಿತಾ. ಇನ್ನೊಂದು 7/6/1988 ನಿಮಗೀಗ ಹೇಳುವ ಅವಶ್ಯಕತೆ ಇಲ್ಲ. 1988 ಈಗ 19 ನಾವು ತಗೊಳ್ಳೋದೇ ಇಲ್ಲ, ತಿಳ್ಕೊಳ್ಳಿ. 19ಗೆ ನಾನು ಬ್ಲೂ ಹಚ್ಚಿಬಿಡ್ತೇನೆ, ಅಂದರೆ 7 ತಗೊಳ್ತೇನೆ. 7 ತಗೊಳ್ಳೋಗಿಲ್ಲ, ಬೇಸಿಕ್ 7 ಮಾತ್ರ ತಗೊಳ್ಳೋದು. ಈ ಡೇಟ್ 7 ತಗೊಳ್ಳೋದು, ಬೇಸಿಕ್ 7 ಅಂದರೆ ಬರ್ತ್ ಡೇಟ್ ತಗೊಳ್ತೇನೆ 7. ಆಮೇಲೆ D = 3 ಟೋಟಲ್ ಡೆಸ್ಟಿನಿ. 7, 6, 13, 10, 23, 8, 31, 8, 39 ಅಲ್ಲ, ಡೆಸ್ಟಿನಿ ಎಷ್ಟಾಯಿತು? 7, 6, 13, 10, 23, 8, 31, 8, 39, 3, 9, 12. ಎಸ್, 3, 9, 12 ಅಂದರೆ 3 ಬಂತು ಡೆಸ್ಟಿನಿ. ಓಕೆ, 3, 9, 12 = 12 = 3. ಓಕೆ, ಆ ಥರ ಹಾಕಿದರೆ ಅರ್ಥ ಆಗ್ತದೆ. ದೆನ್ 8 ಇದೆ ಇಲ್ಲಿ. 8 ಈಸ್ ಗುಡ್. 8 ಈಸ್ ಗುಡ್. ನಾವು 7 ಕೇತು MD ಆ್ಯಡ್ ಮಾಡ್ತಾ ಹೋಗಿ ಟಿಲ್ ಯು ಗೆಟ್ 2026. ಓಕೆ, 27ವರೆಗೆ ನಾನು ತಗೊಂಡಿದ್ದೆ ಮರ್ಕ್ಯೂರಿ MD. ಲಾಸ್ಟಲ್ಲಿ ಮರ್ಕ್ಯೂರಿ MD, ದ ಪ್ರೆಸೆಂಟ್ಲಿ ರನ್ನಿಂಗ್ ಮರ್ಕ್ಯೂರಿ MD, ಮಹಾದಶ ಮರ್ಕ್ಯೂರಿ. ಓಕೆ, AD you have to find out. ಕೇತು AD till 2025. ಆಮೇಲೆ ಸ್ಯಾಟರ್ನ್ AD 2026. ಸ್ಯಾಟರ್ನ್ AD, I have put Saturn AD. So one more 8 is coming. 8 Saturn AD, one more. ಸೊ ಇದನ್ನು ಕೆಳಗಡೆ ತಗೊಂಡು ಹೋಗ್ತಾನೆ. 3 8 ಇದೆ. ಓಕೆ, ಸೊ MD ಬಂತು, AD ಬಂತು. PD ಕ್ಯಾಲ್ಕುಲೇಷನಿಗೆ ಯು ಕ್ಯಾನ್ ಟೇಕ್ ಹರ್ ಡೇಟ್ ಆಫ್ ಬರ್ತ್ ಈಸ್ 7/6/1988. ಐ ವಿಲ್ ಟೇಕ್ 7/6/2025. ಸಂಡೇ ಒಂದು ಆ್ಯಡ್ ಮಾಡಿ, ಅಂದರೆ 8 1 × 8.11. ಈಗ ನಿಮಗೆಲ್ಲ ಗೊತ್ತಿದೆ, 8, 7, 15. ದೆನ್ ಅಗೇನ್ 2 3 ಆ್ಯಡ್ ಮಾಡಿ 16. 2 × 8.11 16. ದೆನ್ ಜುಪಿಟರ್ ಆ್ಯಡ್ ಮಾಡಿ. ಓಕೆ, 3 ಇಲ್ಲಿ ನೋಡಿ, ಇಲ್ಲಿ ತಪ್ಪು ಮಾಡಿದೆ ನಾನು. ಐ ಹ್ಯಾವ್ ಟು ಪುಟ್ 3. 3 8 24. ಓಕೆ, 5 4 9. 2 2 4 ಅಂದರೆ 10. ಆಮೇಲೆ 1 8, ಕರೆಕ್ಟ್, 19. ದೆನ್ ನೆಕ್ಸ್ಟ್ 4, ಇಟ್ ಈಸ್ ನಾಟ್ ಗ್ರೀನ್, ಇಟ್ ವಿಲ್ ಬಿ yellow ಬಿಕಾಸ್ ರಾಹು. 4 3 ಆದಮೇಲೆ 4
4 ಅಂದರೆ 4 ಎಂಟ್ಲಿ 32, 32 ಇನ್ಸ್ಟೆಡ್ ಆಫ್ 41 ಐ ಟೇಕ್ 32. 2 ಮತ್ತು 11 51 ಅಂದರೆ 21. 1 ತಿಂಗಳು ಅಂದರೆ ಅಲ್ಲಿ 9, 09. ಆಮೇಲೆ 5 ಇನ್ಸ್ಟೆಡ್ ಆಫ್ 6 5, 5 ಎಂಟ್ಲಿ 41 ತಗೊಳ್ಳಿ ಇನ್ಸ್ಟೆಡ್ ಆಫ್ 49. 41 20 62, 62 ಅಂದರೆ 02 ತಗೊಳ್ಳಿ, 2 ತಿಂಗಳು ಆ್ಯಡ್ ಮಾಡಿ ಅಂದರೆ 2 11 ಆಯಿತು. ಆಮೇಲೆ ವೀನಸ್ ಬರ್ತದೆ. ವೀನಸ್ 6 ಎಂಟ್ಲಿ 48 ಒಂದು 49 ಬರ್ತದೆ ಇಲ್ಲಿ 49. 49 ಆ್ಯಡ್ ಮಾಡಿದ್ರೆ 49 51 ಅಂದರೆ 21. ಆಮೇಲೆ 1 ತಿಂಗಳು ಆ್ಯಡ್ ಮಾಡಿ 12. ನೋಡಿ ಇಲ್ಲಿ 12 ಬರ್ತದೆ, ಒಂದೇ ತಿಂಗಳು ಅಲ್ಲ, 2 ಮತ್ತು 1 ಒಂದೇ ತಿಂಗಳು ಆ್ಯಡ್ ಮಾಡಿ. ಆಮೇಲೆ 6 ಆದಮೇಲೆ 7, 7 ಅಂದರೆ 7 ಎಂಟ್ಲಿ 56, 56 ಅಂದರೆ 57 ಟು ಆ್ಯಡ್. ಓಕೆ, 57 ಒಂದು 78 ಆಯ್ತು. 78 ಅಂದರೆ 28, 18. 2 ತಿಂಗಳಿಗೆ 12, 2 ತಿಂಗಳಿಗೆ ಅಂದರೆ 1. ಅದರ ನಂತರ 9, 9 ಅಂದರೆ ಅಲ್ಲ 8 ಸಾರಿ 8, 8 7 56, ಇಲ್ಲಿ 57 ಬರ್ತದೆ ನೋಡಿ 57. 7 8 15, 75 ಅಂದರೆ 15. 2 ತಿಂಗಳು ಆ್ಯಡ್ ಮಾಡಿ 2 7 9. ವೆರಿ ಗುಡ್. ಅಂದರೆ ಮಾರ್ಸ್ ಇದು ಎಷ್ಟು 8 ಅಂದರೆ ಸ್ಯಾಟರ್ನ್ PD ಬರ್ತದೆ. ಓಕೆ, ಸ್ಯಾಟರ್ನ್ PD ಅಗೈನ್ 8 ಬರ್ತದೆ ಇಲ್ಲಿ. ಓಕೆ, 1 more 8 PD, 1 more 8 4 8 ಬರ್ತದೆ ನೋಡಿ. ಬಾಪ್ರೆ 4 8 ಅಂದರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್. ಆವಾಗಲೇ ಬೇಳೆಕಾಳು ಬೇಯ್ತದೆ. ಓಕೆ, ಇದಿಷ್ಟನ್ನು ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನೂ ಹೇಳ್ಬೋದು ಬೇರೆ ಇದನ್ನು ಮತ್ತೊಂದು ಸಾರಿ ನೋಡ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಐ ಹೋಪ್ ಯು ಅಂಡರ್ಸ್ಟುಡ್ ಮೈ basic thinking is to give my knowledge to you all. More and more views I want. Kindly share it, subscribe it. Thank you very much. God bless you.